ಹುಶ್ಯಪ್ಪ ಬಿಸಿಲಾಗ ಹೊಲದಾಗ ಕೆಲಸ ಮಾಡಿ ಬರ್ಕೊಡ್ದ ಬೆವರು ಇಳಿದು ಬಿಡ್ತೈತೆ ನೋಡಿ. ಇಲ್ಲೇ ಸ್ವಲ್ಪ ನಿಧಾನ ಕುಂತ ಮಾಡ್ತೀನಿ. ಲಕ್ಷ್ಮಿ ಲಕ್ಷ್ಮಿ ಸ್ವಲ್ಪ ಬಾಯಿ ಲಕ್ಷ್ಮಿ. ಬಂದ್ರಿ. ಈಗ ಬಂದ್ರಿ, ಬರ್ರಿ ಬರ್ರಿ. ಕೈಕಾಲು ಮತ್ತೆ ತೊಳ್ಕೊತೀರಿ, ನೀರು ತಗೊಂಬರ್ಲ್ರಿ. ಹ್ಞೂ ಲಕ್ಷ್ಮಿ, ಭಾಳ ಸುಸ್ತಾಗೈತಿ, ಸ್ವಲ್ಪ ಮುಕ್ಕೊಂಡೆ ಹೇಳ್ತೀನಿ ನಾನು. ಅಯ್ಯೋ ಹೌದ್ರಿ, ಬಿಸಿಲು ಒಂದು ಭಾಳ ಐತ್ರಿ. ಹ್ಞೂ ಬಿಸಿಲು ಭಾಳ ಅಲ್ಲ, ಆಳುಗಳು ಮಾತು ಕೇಳೋದಿಲ್ಲ, ನೀರು ಹಾಸೋದು ಆಮೇಲೆ ಹರಿ ಮಾಡೋದು ನಾನೇ ಮಾಡೀನಿ. ಇವತ್ತು ಸುಸ್ತಾಗ್ಬಿಡ್ತಪ್ಪ ನನಗೆ, ಭಾಳ ಇದಾಗತ್ತೈತಿ ಲಕ್ಷ್ಮಿ. ಸ್ವಲ್ಪ ನೀರು ತೊಗೊಂಡು ಬಂದು ಕೊಡು. ನೀರು ಕೊಡೋದು ಇಲ್ಲೇ ಅಡ್ಡ ಹಾಕ್ತೀನಿ. ಅಲ್ರಿ, ಅಲ್ಲಿ ಬೆಡ್ರೂಮ್ ಒಳಗೆ ಬರ್ರಿ ಅಲ್ಲ. ಇಲ್ಲ ಇಲ್ಲ ಅಲ್ಲ ರೀ, ನಿಮ್ಮ ಜೊತೆ ಏನೋ ಮಾತಾಡ್ಬೇಕಿತ್ತ. ಮಾತಾಡ್ಬೇಕಿತ್ತ? ಹೇಳ ಲಕ್ಷ್ಮಿ, ಏನಾತ? ಅದ ಗೀತಾ ಅದಾಳಲ್ಲ, ಆಕಿ ನಾನು B.Com ಮಲ್ಯ ನಾನು ಇಂಜಿನಿಯರಿಂಗ್ ಮಾಡ್ತೀನಂತಂದು ಅನ್ನಕತ್ತಾಳ್ರಿ. ಹಾಂ, ಇಂಜಿನಿಯರಿಂಗ್ ಮಾಡ್ತಾಳಂತ? ಅಲ್ಲ ಲಕ್ಷ್ಮಿ, ಹಿರಿಯವಂಗ ಇಂಜಿನಿಯರ್ ಮಾಡಿಸ ಚಲೋ ಆಕತ್ತಂತ ಇಂಜಿನಿಯರಿಂಗ್ ಮಾಡಿಸೀನಿ. ಅವ 3 ವರ್ಷ ಆತ ಇಲ್ಲೇ ಮನ್ಯಾಗ ಅದಾನ, ಎಲ್ಲಿ ಕೆಲ್ಸಕ್ಕೂ ಹೋಗೋಲ್ಲ, ನನಗೆ ನೆರವಾಗಕ್ಕೆ ಹೊಲಕ್ಕೂ ಬರೋಲ್ಲ, ಬರೀ ಆದ ಇದು ಅಂತಂದು ಊರಾಗ ಅಡ್ಡಾಡಕತ್ತಾನ ಲಕ್ಷ್ಮಿ. ನೋಡಾಕತ್ತಿ ಇಲ್ಲ, ನಾನು ಒಬ್ಬನ ಎಷ್ಟು ಕಷ್ಟಪಟ್ಟು ನಡ್ಸಾಕತ್ತೀನಿ. ಅಲ್ಲ, ಊರ ಮಂದಿಗೆ ಮ್ಯಾಗಿನ ಇದಕ್ಕೆ ದೊಡ್ಡ ಮನಿ ಅಂತ ಕಾಣ್ತೈತಿ. ನಾವೆಷ್ಟು ಕಷ್ಟ ಅನುಭವಿಸಾಕತ್ತೀವಿ ಅಂತಂದು ದುಡಿಯಂಗೆ ನನಗೆ ಗೊತ್ತು. ಹೌದ್ರಿ, ನಾನು ಎಷ್ಟು ಹೇಳಿನ ರಾಜುಗ, ಹೋಗಪ್ಪ ಹೋಗ ಕೆಲ್ಸಕ್ಕೆ ಹೋಗಂತಂದ, ಬರೀ ಅವ ಇಲ್ವೇ ಅವ್ವ ಕೆಲ್ಸಕ್ಕೆ ಹೋದ್ರೆ ಏನು ಸಾಧಿಸೋಕ್ಕಾಗಿಲ್ಲ, ನಾ ಅದನ್ನು ಸಾಧಿಸ್ತೀನಿ ಇದನ್ನು ಸಾಧಿಸ್ತೀನಿ, ಮೊಬೈಲ್ನಾಗ ಅದೇನೋ ಹಾಕ್ಕಾರಂತವ ಹಂಗೆ ಅನ್ನಕತ್ತಾನ್ರಿ ಅವ. ಏನು ಹಾಕ್ಕಾನ ಲಕ್ಷ್ಮಿ? ಹೋಗಿ ದುಡಿದ್ರೆ, ಬೆಂಗಳೂರಾಗ ದುಡಿದ್ರೆ 34,000 ರೂಪಾಯಿ ಪಗಾರ ಕೊಡ್ತಾರೆ. ನಮ್ಮ ಬಸಪ್ಪನ ಮಗನ ಕೇಳೀನಿ, ಅವನ ಮಗ ಆರಾಮದಾನಂತಲ್ಲೇ. ಏನನ್ರಿ, ಹುಡುಗರಿಗೆ ನಾವು ಹೇಳಿದ್ದ ತೆಲಿಗೆ ಹತ್ತುದಿಲ್ಲ. ಏನು ಮಾಡೋದು, ಆಯ್ತು, ನಮ್ಮ ಕರ್ತವ್ಯ ಕಲಸು ಹಂಗೆ ಕಲಸನಲ್ವ. ಮುಂದಿಂದ ಅವ್ರ ಹಣೆ ಬರ. ಈಗ ಏನು ಮಾಡ್ತಾಳಂತ ಗೀತಾ? ಅದೇನ ಇಂಜಿನಿಯರಿಂಗ್ ಮಾಡ್ತಾಳಂತ್ರಿ, ಅದಕ್ಕೆ ಸ್ವಲ್ಪ ರೊಕ್ಕ ಬೇಕಾಗಿತ್ತ, ಫೀಸ್ ಕಟ್ಟಾಕ ಅಂತಂದು ಅನ್ನಕತ್ತಿದ್ಲ್ರಿ. ಹೌದನ? ಎಷ್ಟಾಗತ್ತ ಫೀ? ಸ್ವಲ್ಪ ತಡೀರಿ, ಅಕ್ಕಿನ ಕರಿತೀನಿ, ನೀವು ಅಕ್ಕಿನ ಕೇಳ್ಬಿಡ್ರಿ. ತಂಗಿ ಗೀತಾ, ತಂಗಿ ಗೀತಾ ಬಾಯಿಲ್ವೇ? ಹಾಂ ಅಪ್ಪ, ಕರೆದ್ರಿ? ಮಗಳ ಏನ ಇಂಜಿನಿಯರಿಂಗ್ ಹಚ್ತೀನಿ ಅನ್ನಕತ್ತಿ ಅಂತಲ್ಲ? ಹ್ಞೂ ರೀ ಅಪ್ಪ, ಆಕಿ ನನ್ನ ಫ್ರೆಂಡ್ ಇಂಜಿನಿಯರಿಂಗ್ ಹಚ್ಚನ ಅನ್ನಕತ್ತಾಳ್ರಿ, ಅದಕ್ಕೆ ನಾನು ಅದನ್ನ ಹಚ್ಬೇಕಂತ ಡಿಸೈಡ್ ಮಾಡೀನಿ ರೀ. ಅಲ್ವೇ ಅವ, ನಿಮ್ಮ ಗೆಳತಿ ಹಚ್ತಾಳಂತ ಅಷ್ಟೇ, ನಾನು ನಿನಗೆ ಆಸಕ್ತಿ ಐತಂತ ಅಷ್ಟೇ ಅಂದ್ರಿ ಅಪ್ಪ. ನನಗೂ ಆಸಕ್ತಿ ಐತ್ರಿ, ಒಬ್ಬಾಕೆ ಹೋಗೋಕ್ಕಾಗಲ್ಲಲ್ರಿ, ಅದ್ರ ಸಂಬಂಧ ಹಚ್ತೀನಿ ರೀ. ಹೌದನ? ಎಲ್ಲಿ ಹಚ್ಬೇಕಂತ ಮಾಡಿವ? ಅಪ್ಪ ರೀ, ಅದು ಎಲ್ಲಿ ಅಂದ್ರೆ ಬೆಂಗಳೂರು ಹಚ್ಬೇಕಂತ ಮಾಡೀನಿ ರೀ, ಅದಕ್ಕೆ ಸ್ವಲ್ಪ ಫೀಸ್ ಬೇಕಾಗಿತ್ತು ರೀ. ಬೆಂಗಳೂರು ತಂಗಿ? ಅಲ್ಲ, ಇಲ್ಲೇ ಹುಬ್ಳ್ಯಾಗ ಅದಾವಲ್ಲ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅದಾವಲ್ಲ, ಅಲ್ಲೇ ಹಾಸ್ಟೆಲ್ ಮಾಡ್ಕೊಂಡಿರು, ಸಮೀಪಕ್ಕತಿ ನಮ್ಮೂರಿಗೆ ಹುಬ್ಳಿಗೆ. ನಾನು ಅವಾಗ ಹೋಗಿ ಬರೋದು ಹೋಗೋದು ಮಾಡ್ತೀನಿ, ನೀನು ಊರಿಗೆ ಬರೋದು ಹೋಗೋದು ಮಾಡಕ್ಕಂತೇಕ ನೋಡುವ. ಮತ್ತು ಅಂದ್ರಿ ಪಾಪ, ಅಲ್ಲೇ ಬೆಂಗಳೂರಾಗಾದ್ರೆ ಗೌರ್ಮೆಂಟ್ ಸೀಟ್ ಸಿಗತ್ರಿ ನನಗೆ, ಇಲ್ಲಿ ಆದ್ರೆ ಪ್ರೈವೇಟ್ ಸೀಟ್ 70,000 ರೂಪಾಯಿ ತುಂಬೇಕ್ರಿ 1 ವರ್ಷಕ್ಕೆ. ಹಿಂಗಾಗಿ ಖರ್ಚು ಭಾಳ ಆಕತ್ತಂತಂದು ಸುಮ್ಮನೆ ನಾನು ಅದಕ್ಕೆ ಬೆಂಗಳೂರು ಹೋಗ್ತೀನಿ ರೀ. ಖರ್ಚು ಭಾಳ ಆಕತ್ತೆ ಅಂತಂದು ಬೆಂಗಳೂರಿಗೆ ಹೋಗ್ಯ? ಯವ್ವ ಬೇಡ, ನೀನು ನನಗೆ ಒಬ್ಬಾಕೆ ಮಗಳು, ನೀನು ಇಲ್ಲೇ ಕಲಿ. ನಾನು ರೊಕ್ಕ ಅದಲ್ಲ, ಇಲ್ಲೇ ಎಷ್ಟು ಆಕತಿ? 70,000 70 ಯಾಕೆ 80 ಹೋಗಲ್ದಕ್ಕೆ. ನಿನಗೆಲ್ಲ ರೊಕ್ಕ ನಾ ಹೊಂದಿಸ್ತೀನಿ, ನೀ ಇಲ್ಲೇ ಕಲಿಯವ. ದೂರ ಎಲ್ಲ ಹೋಗಾಕೋಬೇಡ, ನಮ್ಮಂತಂದಾಗ ಹೆಣ್ಮಕ್ಳನ್ನ ದೂರ ಇಟ್ಟು ಕಲಿಸಿಲ್ಲ. ನಾ ಏನಾರ ಮತ್ತೆ ದೂರ ಇಟ್ಟು ಕಲಿಸಿನ ಅಂದ್ರೆ 4 ಮಂದಿ 4 ಥರ ಮಾತಾಡ್ತಾರ. ಬೇಡವ ಯವ್ವ. ಅಲ್ರಿ, ಆಕಿ ಬೆಂಗಳೂರ ಹೊಕ್ಕಿನಂತಾಳ, ಹೋಗ್ಲಿ ಬಿಡ್ರಿ. ಲಕ್ಷ್ಮಿ, ನಿನಗೆ ಗೊತ್ತಾಗೋದಿಲ್ಲ, ನೀನು ಸುಮ್ಮನಿರು. ನಾವು 4 ಮಂದಿ ಜೊತೆ ಮಾತಾಡಿ 4 ಮಂದಿಗೆ ಕೇಳಿ ಎಲ್ಲ ಹೇಳಿರ್ತೀನಿ. ಬೇಡ, ಆಕಿ ಇಲ್ಲೇ ಕಲೀಲಿ. ತಂಗಿ ನೋಡುವ, ನೀ ಇಲ್ಲೇ ಕಲಿ. ಪಪ್ಪಾರಿ, ಅದು ಫೀಸ್ ಭಾಳ ಆಕತ್ರಿ, ಆಮೇಲೆ ಇಲ್ಲಿ ಆದ್ರೆ ನನ್ನ ಫ್ರೆಂಡು ಹಚ್ಚಂಗಿಲ್ರಿ. ತಂಗಿ, ಅವ್ರದ್ದು ಇವ್ರು ವಿಚಾರ ಮಾಡಬೇಡ, ಆಕಿ ಎಲ್ಲಿ ಹಚ್ತಾಳ ಹಚ್ಕೊಳಕ್ಕೆ. ನೀ ಇಲ್ಲೇ ಹಚ್ಚ. ಏನು ನನಗೆ ನಿನ್ನ ಬಿಟ್ಟು ಇರೋದು ಆಗೋದಿಲ್ಲ. ಆಮ್ಯಾಗ ನಾನು ನೆನೆಸ್ಕೊತ್ ಕುಂದ್ರದು ನೀ ಪಟ್ನ ಬರೋಕ್ಕಾಗಲ್ದದ್ದ. ಮೊದಲ 500-600 ಕಿಲೋಮೀಟ್ರ್ ಐತವ, ರಾತ್ರಿ ಕುಂತ ಅಷ್ಟು ಬೆಳಗ್ಗೆ ಹೋಗ್ತೀವಿ. ಬೇಡ. ಹ್ಞೂ ರೀ ಪಾಪ, ಇಲ್ಲೇ ಟ್ರೈ ಮಾಡ್ತೀನಿ ರೀ, ನಾನು ಸೀಟ್ ಸಿಗ್ತಾವನ ಅಂತಂದು ಕೇಳಿ ನೋಡ್ತೀನಿ ರೀ. ನೋಡ, ಗೌರ್ಮೆಂಟ್ ಸಿಕ್ಕರೆ ಹಂಗೆ, ಇಲ್ಲ ಪ್ರೈವೇಟ್ ಹಚ್ಚುನು, ನಾನು ನಿನಗೆ ರೊಕ್ಕ ಹೊಂದಿಸ್ಕೊಡ್ತೀನಿ. ಏನು? ಹ್ಞೂ ರೀ ಪಾಪ, ಆಯ್ತು ರೀ.
ಯಾಕೆ ಲಕ್ಷ್ಮಿ ಇಲ್ಲೇ ಎದುರಿಗೆ ಬಂದ್ಬಿಟ್ಟು ಟಕ್ ಅಂತಂದು? ಅಲ್ರಿ ಮೊದ್ಲ ನಿಮ್ಗೆ ರೊಕ್ಕದ ತ್ರಾಸ ಐತಿ ಹಾಂ ಅಂಥದ್ರಾಗ ಮಗಳ ಅಲ್ಲೇ ಬೆಂಗ್ಳೂರಿಗೆ ಹೋಗಿ ಕಲಿತೀನಿ ಫೀಸ್ ಕಡಿಮೆ ಐತಿ ಅಂತಂದು ನಮ್ಮ ಅಪ್ಪಗೆ ಹಗರ ಆಗ್ಲಿ ಅಂತಂದು ಪಾಪ ಆ ಹುಡುಗಿ ಅಲ್ಲಿ ಹಚ್ತೀನಂದ್ರೆ ನೀವೇನ್ರಿ ಬ್ಯಾಡ ತಂಗಿ ಎಷ್ಟಾದ್ರಾಗ್ಲಿ ನಾನು ನಿನಗೆ ಇಲ್ಲೇ ಹಚ್ಚಿಸ್ತೀನಿ ರೊಕ್ಕ ಇಲ್ಲೇ ಕೊಡ್ತೀನಿ ಅಂತ ಅಂದ್ರಿ ಅಲ್ರಿ ಹಾಂ ಹ್ಞೂ ನೋಡು ಲಕ್ಷ್ಮಿ, ಹೆಣ್ಮಕ್ಳನ್ನ ನಾವು ಅಲ್ಲಿ ಮಠ ಕಳಿಸಿಲ್ಲ. ನಮ್ಮ ಅಪ್ಪನೂ ಕಳಿಸಿಲ್ಲ, ಯಾರೂ ಕಳಿಸಿಲ್ಲ. ನನಗೂ ಅಲ್ಲಿ ಮಠ ಕಳ್ಸಕ್ಕೆ ಹೆದರಿಕೆ ಆಕತಿ. ಅಂಥದ್ರೊಳಗೆ ಬೆಂಗಳೂರಾಗ ನಮಗೆ ನೆಂಟ್ರಿಸ್ಟ್ರು ಯಾರೂ ಇಲ್ಲ. ಅದಕ್ಕೆ ಸುಮ್ಮ ಇಲ್ಲೇ ಹಚ್ಬಿಡು ಏನಾತ. ಅಲ್ರಿ ರೊಕ್ಕ ನಿಮ್ಗೆ ಭಾಳ ಆಕತ್ ನೋಡ್ರಿ. ಏನು ಆದ್ರೆ ಆಗವಲ್ದ ಕಳ ಲಕ್ಷ್ಮಿ. ಅಲ್ಲ ಮಗ ಕಳಿಸಿನಿ 5 ಲಕ್ಷ ರೂಪಾಯಿ ಕೊಟ್ಟು. ನಿನ್ನ ಮಗಳಿಗೆ ಏನಾಗುತ್ತಾ? ಇರ್ಲಿ ಅವಳು, ನಾ ಹೆಂಗ ಮಾಡ್ತೀನಿ, ದುಡ್ಡು ಅಡ್ಜಸ್ಟ್ ಮಾಡ್ತೀನಿ. ಹೋಗು ನೀನು ಸ್ವಲ್ಪ ನೀರು ತೊಗೊಂಬೋಗು ನಂಗೆ ಕುಡಿಯಕ್ಕೆ. ಹ್ಞೂ ರೀ. ಪಾಪ ರೀ. ಹೇಳ್ ರಾಜು. ಅಪ್ಪ ಅದು ಒಂದು 500 ರೂಪಾಯಿ ಬೇಕಾಗಿತ್ತ. ಸ್ವಲ್ಪ ಮೊಬೈಲ್ ರಿಚಾರ್ಜ್ ಇದ್ದು ಸ್ವಲ್ಪ ನಂದು ಖರ್ಚಿತ್ತ, ಅದಕ್ಕೆ. 500 ರೂಪಾಯ? ಮೊಬೈಲ್ ರಿಚಾರ್ಜ್ 500 ರೂಪಾಯಿ ಆಗೈತನಲ್ಲಿ? ಹ್ಞೂ ಅಪ್ಪ, ಅದು ತುಟ್ಟಿ ಆಗೈತಿ. 400 ರೂಪಾಯಿ ಆಗೈತೆ. 100 ರೂಪಾಯಿ ಕಟಿಂಗ್ ಮಾಡಿಸ್ಕೊಳಕ್ ಬೇಕಾಗಿತ್ತು. ಕಟಿಂಗಾ? ಮತ್ತು ಮಾಡಿಸ್ಕೊಂಡಿಲ್ಲ, ಕೂದಲೆಲ್ಲ ಎದ್ದು ನಿಂತಾವ, ಸಣ್ಣ ಸಣ್ಣ ಆಗ್ಯಾವು. ಇಲ್ಲಪ್ಪ, ಈ ಕಡೆ ಕಿವಿ ಕಡೆ ಭಾಳ ಆಗ್ಯಾವ, ಅದಕ್ಕೆ ಕಿವಿ ಕಡೆ ಸ್ವಲ್ಪ ಮಾಡಿಸ್ಕೊಂಡ್ ಬರ್ಬೇಕು. ಹಿಂಗಾಗಿ ರೊಕ್ಕ ಬೇಕಾಗಿದ್ದು. ಹೌದಾ, ಆಯ್ತಾಳ. ಅಲ್ಲೇ ನಿಮ್ಮ ಅವ್ವನ ಕಡೆ ಸಾಸಿವೆ ಡಬ್ಬಾಗ ಇಟ್ಟಿರ್ತಾಳ, ತಗೋ ಹೋಗು. ಹ್ಞೂ ಅಪ್ಪ ಆಯ್ತು. ಇದ ತಮ್ಮ ರಾಜು. ಹಾಂ ಅಪ್ಪ. ಮತ್ತು ಕೆಲಸದ್ದು ಏನಾಯ್ತು ನೋಡಾಕತ್ತಿ ಇಲ್ಲ? ನೋಡಾಕತ್ತೀನಪ್ಪ. ಅವ್ರ ಯಾಕೆ ಇಂಟರ್ವ್ಯೂವಾಗ ಕರಿವಲ್ರ, ಹಿಂಗಾಗಿ ನಾ ಇಂಟರ್ವ್ಯೂ ಅರ್ಜಿ ಹಾಕೋತಾ ಇದ್ದೀನಿ. ಹೋಗೋಣ, ಅವ್ರ ಕರೆಯೋಣ ಹೋಗ್ತೀನಿ. ಹೌದಾ? ಮತ್ತು ಅವ ನಿಮ್ಮ ದೋಸ್ತ ಹೋದಲ್ಲ ಅವ? ಅಪ್ಪ ಬಿಡಪ್ಪ, ಅವ ಎಲ್ಲ ರೊಕ್ಕ ಕೊಟ್ಟು ಹೋಗ್ಯಾನವ. ಅವ್ರದ್ದೆಲ್ಲ ಸುಮಾರು ರೊಕ್ಕ ಕೊಟ್ಟು ಹೋಗೋದಾದ್ರೆ ಎದಕ್ಕೆ ಹೋಗ್ಬೇಕು ನಾವು? ನಾವು ಹೋಗಾಕ ಕೆಲಸ ಮಾಡಕ್ಕೆ ರೊಕ್ಕ ಸಂಬಂಧ ಹೋಗ್ತೀವಿ. ರೊಕ್ಕ ಕೊಟ್ಟು ಹೋಗೋದಾನ ಕೆಲ್ಸಕ್ಕೆ? ಕೆಲಸ ಮಾಡಿ ರೊಕ್ಕ ತೊಗೋಬೇಕು. ಏನೋ ಹೇಳ್ತಪ್ಪ. ನೋಡು, ಇಂಜಿನಿಯರಿಂಗ್ ಮುಗಿದ 3 ವರ್ಷ ಆಯ್ತು. ನನಗೂ ವಯಸ್ಸಾಗಕ್ಕೆ ಬಂದು. ನಿನಗೆ ಇಂಜಿನಿಯರಿಂಗ್ ಕಲಿಸಿ ಎಲ್ಲ ಕೈ ಖಾಲಿ ಮಾಡ್ಕೊಂಡೀನಿ ನೋಡಿ. ಈಗ ತಂಗಿಗೆ ಇದಕ್ಕೆ ಹಚ್ಬೇಕು, ಇಂಜಿನಿಯರಿಂಗ್ ಹಚ್ಬೇಕಂತ ನಾಕತ್ತಾಳಕಿನು. ಯಾರ ಈಕಿಗೆ? ಈ ಮಂಗ್ಯಾಗ ಇಂಜಿನಿಯರಿಂಗ್ ಮಾಡಬೇಡನಪ್ಪ. ಕೆಲಸ ಸಿಗೋದು ಭಾಳ ಕಠಿಣ ಐತಿ ಈಗ. ಅಪ್ಪ MBBS ಮಾಡ್ಸೋನು. MBBS? ತಮ್ಮ ಅದು ಹಂಗೆ ಉದ್ದಕ್ಕೆ ಕಲ್ಕೊಂತ ಹೋಗೋದಾಕತ್ತಲ್ವ? ಏನಿಲ್ಲ, 5-6 ವರ್ಷನಾಗ ಮುಗಿತೈತಿ. ಇಂಜಿನಿಯರಿಂಗ್ ಇದನ್ನ ಮಾಡ್ರೆ ಮತ್ತು ಕೆಲಸ ಸಿಗಾಕ 2-3 ವರ್ಷ ಆಗುತ್ತೆ ನೋಡಪ್ಪ. ಏನತ್ತಮ್ಮ, ಆಕಿ ಮಾಡ್ತೀನಿ ಅಂದಾಳ, ಆಕಿ ಇಂಟ್ರೆಸ್ಟ್ ಅಂತ. ನಾ ಇಂಜಿನಿಯರಿಂಗ ಮಾಡ್ತೀನಲ್ಲ, ಅದಕ್ಕೆ ಹ್ಞೂ ಅಂತಾನೆ. ನೋಡಪ್ಪ, ನೀನು ಅಂದರೆ ಎಲ್ಲಾರ ಒಂದು ಕೆಲಸ ಇದನ್ನು ಮಾಡ್ಕೊ. ಅಂಕತನ ನನ್ನ ಜೊತೆ ಹೊಲಕ್ಕರ ಬಾ. ಅಪ್ಪ ಸ್ವಲ್ಪ ನಾ ಹೊಲಕ್ಕೆ ಬಂದು ಮತ್ತು ನಂದು ಕರ್ಗ ಆಗ್ಬಿಡ್ತೀನಿ ಅದಕ್ಕೆ. ಹೌದಲ್ಲ, ಕರ್ಗ ಹಾಕ್ತಿರಲ್ಲ. ಆಯ್ತಳ. ಇನ್ನೂ ಸ್ವಲ್ಪ ದಿನ ಅಪ್ಪ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇಂಟರ್ವ್ಯೂ ಕೊಡಾಕತ್ತೀನಿ, ಅರ್ಜಿ ಹಾಕತ್ತೀನಿ. ಕೆಲಸ ಸಿಗೋಣ ಹೋಗ್ತೀನಿ. ಆಯ್ತಳಪ್ಪ.